3 ದಿನ ಕಳೆದಿದೆ. ಈ ಮಧ್ಯೆ ಇವತ್ತು ಜೈಲಿನಲ್ಲಿ ಭೇಟಿಯಾಗಲು ಪತ್ನಿ ಬಂದಿದ್ರು ಮತ್ತು ಪುತ್ರ ಕೂಡ ಬಂದಿದ್ರು. ಒಳ್ಳೆ ಗಂಡ ಆಗ್ಲಿಲ್ಲ ಅನ್ಸುತ್ತೆ ವಿನೇಶ್. ಈಗ ಆ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ನನ್ನನ್ನ ಪದೇ ಪದೇ ಭೇಟಿಯಾಗೋಕ್ ಬರಬೇಡಿ, ಇನ್ನು 6 ತಿಂಗಳು ನಾನು ಹೊರಗೆ ಬರೋದು ಕಷ್ಟ, ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಕುಟುಂಬಕ್ಕೆ ಹೇಳಿದ್ದಾರೆ. ಜೈಲಿನ ವಾತಾವರಣಕ್ಕೆ ದರ್ಶನ್ ಹೋಗಿಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆಯಂತೆ. ಜೈಲೂಟ ಆಗ್ಲಿ, ಸರಿಯಾಗಿ ನಿದ್ದೆ ಬರದೇ ಇರೋದು. ವಿನಯ್ ಪ್ರದೋಷ್ ಅದೇ ಒಂದೇ ಕೊಠಡಿಯಲ್ಲಿ ಇದ್ರೂ ಕೂಡ ಯಾರ ಜೊತೆಗೂ ಮಾತುಕತೆ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ ಸವಾಸ ಸಾಕಪ್ಪ, ದಯವಿಟ್ಟು ನನ್ ಪಾಡಿಗೆ ಬಿಟ್ಬಿಡಿ ಅಂತ ಕೈ ಮುಗ್. ಈ ತರದೆಲ್ಲ ಇದಾರೆ ಜನ. ನಾನು ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಆಯ್ತು, ಆಮೇಲೆ ಇಲ್ಲಿ ನನ್ಗತ್ತು ಭೇಟಿ ಮಾಡ್ಕೊಂಡ್ ಬಂದೆ. ಮೌನವಾಗಿದ್ರು, ಸುಮ್ಮನೆ ವಿಶ್ ಮಾಡಿದೆ. ಸರಿ, ಕೂಲ್ ಆಗಿರ್ಬೇಕು. ನೀವು ರೈಸ್ ಆದ್ರೆ ಶುಗರ್ ರೈಸ್ ಆಗ್ಬಿಡುತ್ತೆ. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಟೈಗರ್ ಅಂದ್ರು, ಬಾಸ್ ಅಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನ್ಯಾಯ ಸಿಗ್ಬೇಕು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಖಂಡಿತ. ಬಟ್ ಇವ್ರು ಇನ್ನೊಬ್ರು ಯಾರೋ ಭೇಟಿ ಮಾಡಿರೋದು ಪ್ರೋಟೋಕಾಲ್ ಅಲ್ಲಿ ಜಾಗ ಇದೆಯಾ? ಅವ್ರು ಭೇಟಿ ಮಾಡಿದಾರಾ? ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಭೇಟಿ ಮಾಡಿದ್ದೀನಿ ನಾನು. ಅವ್ರು ಹೇಳ್ಬೋದು, ನನಗೆ ಡೌಟ್ ಇದೆಯಲ್ಲ. ಲೆಟ್ ಜೈಲ್ ಅಥಾರಿಟೀಸ್ ಕನ್ಫರ್ಮ್ ಇಟ್. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ ಭೇಟಿ ಆಗಿದೆಯಾ ಅಂತ ನೋಡೋಣ. ಬಿಕಾಸ್ ಅಂಡರ್ ವಾಟ್ ಕ್ಲಾಸ್ ಆ ಭೇಟಿಗಳು? ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು. ಡೋಂಟ್ ಟ್ರೈ ಟು ಟೀಚ್ ಮೀ.